ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ತೀರಾ ಉಪಯೋಗ ಇರುವಂತಹ ವಿಷಯ ಹೇಳಕ್ಕೆ ಹೊರಟಿದ್ದೀನಿ. ಅದೇನು ಅಂದ್ರೆ GPS ಲೈವ್ ಅರ್ತ್ ಕ್ಯಾಮರಾ ಮ್ಯಾಪ್ ಅನ್ನೋ ವಿಷಯದ ಬಗ್ಗೆ. ಏನಿದು ಹೀಗಂದ್ರೆ, ಇದು ನಮಗೆ ಯಾಕೆ ಯಾವಾಗ ಉಪಯೋಗ ಬರುತ್ತಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಉತ್ತರ, ಇದು ನೀವು ಮನೆಯಿಂದ ಹೊರಗಡೆ ಕಾಲಿಟ್ಟ ತಕ್ಷಣದಿಂದ ನಿಮ್ಮ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ. ನಿಮಗೆ ಇನ್ನೂ ನಾನು ಹೇಳ್ತಿರೋ ಬಗ್ಗೆ ಡೌಟ್ ಇದೆ ಅಂದರೆ ನಿಮಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತಲೇ ಅರ್ಥ. ಹಾಗಾದರೆ ಈ GPS ಲೈವ್ ಅರ್ತ್ ಕ್ಯಾಮ್ರಾ ಮ್ಯಾಪ್ ಬಗ್ಗೆ ನಾನು ಕೊಡೋ ಪೂರ್ಣ ಮಾಹಿತಿಯನ್ನು ನೀವು ತಪ್ಪದೇ ನೋಡಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆಲ್ಲ ಗೂಗಲ್ ಲೊಕೇಶನ್ ಮ್ಯಾಪ್ ಬಗ್ಗೆ ಗೊತ್ತಿರುತ್ತೆ. ಎಲ್ಲೋ ನಿಮಗೆ ದಾರಿ ಗೊತ್ತಿಲ್ಲದ ಸ್ಥಳಕ್ಕೆ ಹೋಗಬೇಕು ಅಂದರೆ ನೀವು ಖಂಡಿತ ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಲೊಕೇಶನ್ ಆನ್ ಮಾಡಿಕೊಂಡು ಅದು ತೋರಿಸೋ ದಾರಿಯಲ್ಲಿ ಹೋಗ್ತೀರಾ, ರೈಟ್? ಹೌದು. ಒಂದೊಮ್ಮೆ ನಿಮ್ಮ ಸ್ನೇಹಿತರದ್ದು, ಬಂಧುಗಳದ್ದು ಯಾವುದೋ ಮದುವೆಯೋ, ಗೃಹ ಪ್ರವೇಶವೋ, ಮತ್ತಿನ್ಯಾವುದೋ ಫಂಕ್ಷನ್ಗೆ ಹೋಗೋದಿದ್ರೆ ಒಂದಿಷ್ಟು ಲೊಕೇಶನ್ ಕಳಿಸು ಮಾರಾಯ ಅಂತ ಅದಕ್ಕೆ ಹೇಳಿ ಅದು ಕಳಿಸಿದ ಗೂಗಲ್ ಲೊಕೇಶನ್ ಹಾಕ್ಕೊಂಡು ಹೋಗಬೇಕಾದ ಸ್ಥಳಕ್ಕೆ ಹೋಗಿ ತಲುಪ್ತೀರಾ. ಈಗ ನಾನು ಹೇಳಕ್ಕೆ ಹೊರಟಿರೋ GPS ಲೈವ್ ಅರ್ತ್ ಕ್ಯಾಮ್ರಾ ಮ್ಯಾಪ್ ಸಹ ಒಂದು ರೀತಿಯಲ್ಲಿ ಇದೇ ಕೆಲಸ ಮಾಡುತ್ತೆ. ಅರೆರೆ, ಅಷ್ಟೇನಾ? ಹಾಗಾದರೆ ಇದ್ಯಾಕೆ ಬೇಕು ನಮಗೆ ಅಂತ ಚಾನಲ್ ಚೇಂಜ್ ಮಾಡೋಕ್ಕೆ ಹೊರಟಿದ್ರೆ ಒಂದು ನಿಮಿಷ ಇರಿ ಸರ್. ನಾನು ಹೇಳ್ತಿರೋ ಈ ಲೈವ್ ಅರ್ತ್ ಮ್ಯಾಪ್ ಫಾರಿನಿನ ಗೂಗಲ್ ಮ್ಯಾಪ್ಗಿಂತ ಹೆಚ್ಚಾಗಿ ನಿಮಗೆ ಸಹಾಯ ಮಾಡುತ್ತೆ. ಯಾಕೆಂದರೆ ಇದು ನಮ್ಮ ಭಾರತದ್ದೇ ಮ್ಯಾಪ್ ಆದ್ದರಿಂದ ಇದು ವಿದೇಶದ ಗೂಗಲ್ ಮ್ಯಾಪ್ಗಿಂತ ನಿಮಗೆ ನೀವು ಹೋಗುವ ರಸ್ತೆಗಳ ಬಗ್ಗೆ 100ಕ್ಕೆ 100ರಷ್ಟು ಸರಿಯಾದ ಮಾಹಿತಿ ಕೊಡುತ್ತೆ. ಅಯ್ಯೋ, ಈಗ ಗೂಗಲ್ ಮ್ಯಾಪ್ ಏನು ಕೊಡ್ತಿಲ್ವಾ? ಕೊಡ್ತಿದೆಯಲ್ಲ. ನಾವು ದಿನ ಬೆಳಗಾದರೆ ಇದೇ ಮ್ಯಾಪ್ ಹಾಕ್ಕೊಂಡು ಹೋಗ್ತಿದ್ದೀವಲ್ಲ, ಏನೂ ತೊಂದರೆ ಆಗ್ತಿಲ್ವಲ್ಲ ಅಂತ ನೀವು ಗೂಗಲ್ ಮ್ಯಾಪನ್ನೇ ಸಮರ್ಥನೆ ಮಾಡ್ಕೊಳ್ಬಹುದು. ಆದರೆ ಗೂಗಲ್ ಮ್ಯಾಪ್ ಮತ್ತು GPS ಲೈವ್ ಅರ್ತ್ ಕ್ಯಾಮ್ರಾ ಮ್ಯಾಪ್ ಎರಡರ ಮಧ್ಯೆ ಇರೋ ವ್ಯತ್ಯಾಸಗಳ ಬಗ್ಗೆ ನಿಮಗೆ ಪೂರ್ತಿ ಗೊತ್ತಾದರೆ ನೀವೇ ಹೇಳ್ತೀರಾ, ಹೌದಲ್ವಾ, ನಮ್ಮ ಭಾರತದ ಮ್ಯಾಪ್ ಇಷ್ಟೊಂದು ಒಳ್ಳೆಯದಲ್ವಾ ಅಂತ. ಹಾಗಾದರೆ ಗೂಗಲ್ ಮ್ಯಾಪ್ಗಿಂತ ಭಾರತದ GPS ಲೈವ್ ಅರ್ತ್ ಮ್ಯಾಪ್ ಹೇಗೆ ಒಳ್ಳೆಯದು, ಏನು ಇದರಲ್ಲಿರೋ ಹೆಚ್ಚಿನ ಸ್ಪೆಷಾಲಿಟಿ ಅನ್ನೋದನ್ನು ಹೇಳ್ತೀವಿ. ಭಾರತದ ರಸ್ತೆಗಳ ಬಗ್ಗೆ ನಮ್ಮ ದೇಶದ ಮ್ಯಾಪ್ಗೆ ಇದೆ ಹೆಚ್ಚಿನ ಮಾಹಿತಿ. ಭಾರತದ ಸಣ್ಣ ಸಣ್ಣ ಗಲ್ಲಿಗಳ ಮಾಹಿತಿಯನ್ನು ಕೊಡುತ್ತೆ GPS ಮ್ಯಾಪ್. ಹೌದು ಸ್ನೇಹಿತರೆ, ಗೂಗಲ್ ಮ್ಯಾಪ್ ಅಮೆರಿಕದ ಸರಕು. ಅದಕ್ಕೆ ಗೂಗಲ್ ಮ್ಯಾಪ್ಗೆ ಭಾರತದ ರಸ್ತೆಗಳು ಹೇಗೆಲ್ಲ ವಿಭಾಗಿಸಲ್ಪಟ್ಟಿರುತ್ತವೆ, ಎಲ್ಲಿ ದಾರಿ ಬಂದಾಗಿದ್ದರೆ ಎಲ್ಲಿ ಓಪನ್ ಇದೆ ಅನ್ನೋ ಮಾಹಿತಿ ಎಲ್ಲ ಸರಿಯಾಗಿ ಫೀಡ್ ಆಗಿರೋದಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಇವತ್ತು ಇರೋ ದಾರಿಗಳು ನಾಳೆ ಇರೋದಿಲ್ಲ. ಹಲವು ಒಳದಾರಿಗಳಿರುತ್ತವೆ. ಹಾಗಾಗಿ ಗೂಗಲ್ ಮ್ಯಾಪ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಎಷ್ಟೋ ವಾಹನಗಳು ಗೊತ್ತಿಲ್ಲದ ನಿರ್ಜನ ಸ್ಥಳಗಳಲ್ಲಿ ವೇಗವಾಗಿ ಸಾಗಿ ಗುಂಡಿಗೋ, ಪ್ರಪಾತಕ್ಕೋ, ಹಳ್ಳಕ್ಕೋ ಬಿದ್ದ ಸುದ್ದಿಯನ್ನು ನೀವು ಖಂಡಿತ ಕೇಳಿರ್ತೀರ. ಹಾಗೆಯೇ ಎಷ್ಟೋ ಚಾರಣಿಗರು ಅಂದರೆ ಟ್ರೆಕ್ಕಿಂಗ್ ಮಾಡೋರು ಗೂಗಲ್ ಮ್ಯಾಪ್ ನಂಬಿಕೊಂಡು ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗಿ ದಾರಿ ತಪ್ಪಿ ಹೈರಾಣದ ಕಥೆಯನ್ನು ಸಹ ನೀವು ಕೇಳೇ ಇರ್ತೀರ. ಬರೀ ಇದಿಷ್ಟೇ ಅಲ್ಲ, ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಸಿಟಿಯಲ್ಲಿ ಹೊರಟಿದ್ರೂ ಕೂಡ ಮುಂದೆ ನಿಮಗೆ ಬ್ರಿಡ್ಜ್ ಒಂದು ಬಂದರೆ ಆ ದಾರಿ ಅಥವಾ ಪಕ್ಕದಲ್ಲಿ ಒಂದು ದಾರಿ ಇದ್ದರೆ ಗೂಗಲ್ ಮ್ಯಾಪ್ ನಿಮಗೆ ಎಷ್ಟೋ ಬಾರಿ ಸರಿಯಾದ ದಾರಿ ತೋರಿಸದೆ ಗೊಂದಲ ಮೂಡಿಸ್ಬಿಡುತ್ತೆ. ಕೆಲವೊಮ್ಮೆ ಸುತ್ತಿಸಿದ ಸ್ಥಳದಲ್ಲಿ ಸುತ್ತಿಸಿ ನಿಮ್ಮನ್ನು ಹೈರಾಣ ಮಾಡಿಬಿಡುತ್ತೆ. ಹಾಗಾಗಿನೇ ಈಗ ನಮ್ಮದೇ ದೇಶದ ಲೈವ್ ಅರ್ತ್ ಕ್ಯಾಮ್ರಾ ಮ್ಯಾಪ್ ನಮ್ಮ ದೇಶದ ಸಣ್ಣ ಸಣ್ಣ ಗಲ್ಲಿ ರಸ್ತೆಗಳಲ್ಲೂ ನೀವು ದಾರಿ ತಪ್ಪದಂತೆ ಸರಿಯಾಗಿ ತೋರಿಸ್ತಾ ಹೋಗುತ್ತೆ. ನೀವು ಇರೋ ಸ್ಥಳವನ್ನು ನಕ್ಷೆಯಲ್ಲಿ ಗುರುತಿಸಿ ನಿಮ್ಮ ಸ್ಥಳವನ್ನು ಇತರರೊಂದಿಗೆ ಹಂಚಿಕೊಳ್ಬಹುದು. ಇದರಲ್ಲಿನ ಕೆಲವು ಅಪ್ಲಿಕೇಶನ್ಗಳು ಗೂಗಲ್ ಸ್ಟ್ರೀಟ್ ವ್ಯೂ ಜೊತೆಗೆ ಸಂಯೋಜನೆಗೊಂಡಿರೋದ್ರಿಂದ ನಿಮ್ಮ ಸ್ಥಳದ ಸುತ್ತಲಿನ ಪ್ರದೇಶವನ್ನು 360 ಡಿಗ್ರಿಗಳಲ್ಲಿ ಅನ್ವೇಷಿಸೋಕೆ ನಿಮಗೆ ಇದು ಅನುವು ಮಾಡಿಕೊಡುತ್ತೆ. ನಿಮ್ಮ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುತ್ತೆ. ಹೌದು, ಇದರ ಜೊತೆಗೆ ಮತ್ತೊಂದು ಅನುಕೂಲವೆಂದರೆ ನಿಮ್ಮ ಫೋಟೋಗಳು, ವಿಡಿಯೋಗಳು, ವಿಳಾಸಗಳಿಗೆ ಸ್ಥಳ ಡೇಟಾವನ್ನು ಸೇರಿಸಿ
ಅವುಗಳನ್ನು ಎಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನೋದರ ಮಾಹಿತಿಯನ್ನು ನೀವು ಇಟ್ಕೋಬಹುದು. ಇದರ ಜೊತೆಗೆ ನೈಟ್ ಮೋಡ್, ಭೂಪ್ರದೇಶದ ವೀಕ್ಷಣೆ ಮತ್ತು ಲೈವ್ ಲೊಕೇಶನ್ ಆಯ್ಕೆಗಳನ್ನು ಸಹ ನಮ್ಮ ದೇಶದ GPS ಮ್ಯಾಪ್ ತೋರಿಸುತ್ತೆ. ಇದು ಧ್ವನಿಯ ಮೂಲಕ ಕೂಡ ದಾರಿಯನ್ನು ತೋರಿಸುತ್ತೆ. ಇದು ಕ್ಯಾಮ್ರಾದೊಂದಿಗೆ ಲೈವ್ ಮ್ಯಾಪ್ ಸಂಯೋಜನೆ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಮಾಹಿತಿಯುಕ್ತ ನ್ಯಾವಿಗೇಷನ್ ಸಿಗುತ್ತೆ. ನಿಮ್ಮ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನೀಡೋದ್ರಿಂದ ನಿಮಗೆ ಹೊಸ ಸ್ಥಳ ಅನ್ವೇಷಣೆ ಮಾಡೋಕ್ಕೆ ಫುಲ್ ಹೆಲ್ಪ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ತಮ್ಮ ಪ್ರಯಾಣವನ್ನು ದಾಖಲೆ ಮಾಡೋ ಬಯಸುವ ಪ್ರವಾಸಿಗಳಿಗೆ ಮತ್ತು ಅನ್ವೇಷಕರಿಗೆ ಇದರ ಜಿಯೋ ಟ್ಯಾಗಿಂಗ್ ವೈಶಿಷ್ಟ್ಯಮಯ ಸಹಾಯ ಮಾಡುತ್ತೆ. ನೀವು ಹೋಗುವ ಸ್ಥಳಕ್ಕೆ ಹೋಗಲು ಎಷ್ಟು ಪೆಟ್ರೋಲ್ ಬೇಕು ಅನ್ನೋದನ್ನು ಸಹ ಹೇಳುತ್ತೆ. ಭಾರತದ ಈ GPS ಮ್ಯಾಪ್ನ ಮತ್ತೊಂದು ವೈಶಿಷ್ಟ್ಯ ಅಂದರೆ ನೀವು ಹೋಗುವ ಸ್ಥಳಕ್ಕೆ ಹೋಗಲು ಎಷ್ಟು ಪೆಟ್ರೋಲ್ ಬೇಕು ಅನ್ನೋದನ್ನು ಸಹ ಇದು ಹೇಳುತ್ತೆ. ಹೌದು, ನಾವು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಆದರೆ ಇದರಲ್ಲಿ ನೀವು ಹೋಗುವ ಸ್ಥಳ ಮತ್ತು ನಿಮ್ಮ ವಾಹನದ ವಿವರವನ್ನು ಹಾಕಿದರೆ ನೀವು ಹೋಗಬೇಕಾಗಿರುವ ದೂರ ಮತ್ತು ಅಷ್ಟು ದೂರಕ್ಕೆ ಎಷ್ಟು ಪೆಟ್ರೋಲ್ ಅಥವಾ ಡೀಸೆಲ್ ಬೇಕಾಗುತ್ತೆ, ನಿಮ್ಮ ವಾಹನ ಅಷ್ಟು ದೂರ ಹೋಗುತ್ತಾ ಅಥವಾ ಇಲ್ಲ ಅನ್ನೋದನ್ನು ಸಹ GPS ಅರ್ತ್ ಮ್ಯಾಪ್ ಹೇಳುತ್ತೆ. ಹೀಗಾಗಿ ನೀವು ಹೋಗಬೇಕಾಗಿರುವ ದೂರಕ್ಕೆ ನೀವು ತಲುಪ್ತೀರಾ ಇಲ್ವಾ, ವಾಹನದ ಪೆಟ್ರೋಲ್ ಅಲ್ಲಿಗೆ ಹೋಗಲು ಸಾಕಾಗುತ್ತಾ ಇಲ್ವಾ ಅನ್ನೋದರ ಚಿಂತೆಯನ್ನು ಸಹ ನಮ್ಮ ದೇಶದ ಈ GPS ಮ್ಯಾಪ್ ಬಗೆಹರಿಸುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಬಳಸೋದು ಹೇಗೆ? ಬಳಸೋದು ಹೇಗೆ ಅನ್ನೋ ಪ್ರಶ್ನೆ ನಿಮಗೆ ಎದುರಾದರೆ ಬನ್ನಿ, ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಅದರ ಬಗ್ಗೆನೂ ಸ್ವಲ್ಪ ಹೇಳಿಬಿಡ್ತೀವಿ. ಮೊದಲಿಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಸ್ಥಾಪಿಸಿ. ನಿಮ್ಮ ಆ್ಯಪ್ ಸ್ಟೋರ್ನಿಂದ ನಿಮ್ಮ ಅಗತ್ಯಗಳನ್ನು ಪೂರೈಸುವ ಆ್ಯಪ್ ಡೌನ್ಲೋಡ್ ಮಾಡಿ. ನಿಮ್ಮ ಸ್ಥಳ, ಡೇಟಾ ಮತ್ತು ಕ್ಯಾಮ್ರಾವನ್ನು ಪ್ರವೇಶಿಸೋಕೆ ಅಪ್ಲಿಕೇಶನ್ ಅನುಮತಿ ಕೇಳುವ ಸಾಧ್ಯತೆ ಇದೆ. ಅದನ್ನು ಓಕೆ ಮಾಡಿ. ನಿಮ್ಮ ಪ್ರಸ್ತುತ ಸ್ಥಳವನ್ನು ವೀಕ್ಷಿಸಲು ಮತ್ತು ಹತ್ತಿರದ ಪ್ರದೇಶಗಳನ್ನು ಅನ್ವೇಷಿಸಲು ನಕ್ಷೆಯನ್ನು ಬಳಸಿ. ಚಿತ್ರಗಳು ಮತ್ತು ವಿಡಿಯೋಗಳನ್ನು ಸೆರೆಹಿಡಿಯಲು ಅಪ್ಲಿಕೇಶನ್ನ ಕ್ಯಾಮ್ರಾ ವೈಶಿಷ್ಟ್ಯಗಳನ್ನು ಬಳಸಿ ಮತ್ತು ಅಪ್ಲಿಕೇಶನ್ ಸ್ವಯಂಚಾಲಿತವಾಗಿ ಸ್ಥಳ ಡೇಟಾವನ್ನು ಸೇರಿಸುತ್ತೆ. ಕೊನೆಯದಾಗಿ ಹೇಳೋದಾದರೆ, ಕ್ಯಾಮ್ರಾ ಅಪ್ಲಿಕೇಶನ್ ಛಾಯಾಗ್ರಹಣ ಉತ್ಸಾಹಿಗಳು, ಪ್ರಯಾಣಿಕರು ಮತ್ತು ತಮ್ಮ ಚಿತ್ರಗಳಿಗೆ ನಿಖರವಾದ ಭೌಗೋಳಿಕ ವಿವರಗಳನ್ನು ಸೇರಿಸೋಕೆ ಬಯಸುವ ವೃತ್ತಿಪರರಿಗಾಗಿ ವಿನ್ಯಾಸಗೊಳಿಸಲಾಗಿರುವ ಬಹುಮುಖ ಮತ್ತು ನವೀನ ಸಾಧನ ಇದಾಗಿದೆ. ಈ ಅಪ್ಲಿಕೇಶನ್ ಲೈವ್ ಭೂಮಿಯ ನಕ್ಷೆಗಳು, ರಸ್ತೆ ವೀಕ್ಷಣೆಗಳು ಮತ್ತು ಸಮಯ ಸ್ಟ್ಯಾಂಪ್ ವೈಶಿಷ್ಟ್ಯಗಳ ಶಕ್ತಿಯನ್ನು ಸರಾಗವಾಗಿ ಸಂಯೋಜನೆ ಮಾಡುತ್ತೆ. ಇದು ಸ್ಥಳಾಧಾರಿತ ಫೋಟೋ ದಸ್ತಾವೇಜನ್ನು ಮೌಲ್ಯೀಕರಿಸುವ ಯಾರಿಗಾದರೂ ಅತ್ಯಗತ್ಯ ಒಡನಾಡಿಯನ್ನಾಗಿ ಮಾಡುತ್ತೆ. ಹಾಗಾಗಿ ನೀವು ಇವತ್ತೇ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿದರೆ ಗೂಗಲ್ ಮ್ಯಾಪ್ನ ನೀವು ನಂಬ್ಕೊಳ್ಳೋದು ಬೇಕಾಗಿಲ್ಲ ಮತ್ತು ಭಾರತದ ಈ ಮ್ಯಾಪ್ ನಿಮಗೆ ಹೆಚ್ಚಿನ ಸಹಾಯ ಮಾಡುತ್ತೆ ಅಂತ ಖಂಡಿತ ಹೇಳ್ಬೋದು. ಮಾಡ್ತೀರಲ್ವಾ? ನೋಡ್ತಾ ಇರಿ ಮಸ್ತ್ ನ್ಯೂಸ್. ನಾನು ಓಂ ಪ್ರಕಾಶ್ ನಾಯಕ್.